ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೈಟ್ ಫಾಲ್ಸ್ ಅಥವಾ ಸ್ವಪ್ನ ದೋಷ ನಿಜವಾಗಿಯೂ ಒಂದು ಸಮಸ್ಯೆಯೇ ಅಥವಾ ಇದೊಂದು ನೈಸರ್ಗಿಕ ಪ್ರಕ್ರಿಯೆಯೇ? ತಿಂಗಳಿಗೆ ಒಂದೆರಡು ಬಾರಿ ಆದರೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳುತ್ತಾರೆ. ಆದರೆ ವಾರಕ್ಕೆ 2ರಿಂದ 3 ಬಾರಿ ನೈಟ್ ಫಾಲ್ಸ್ ಆಗುತ್ತಿದ್ದರೆ ಅದರ ಕಡೆ ಗಮನ ಹರಿಸುವುದು ಅಗತ್ಯ. ಹಾಗಾದರೆ ನೈಟ್ ಫಾಲ್ ಎಂದರೇನು? ಸ್ನೇಹಿತರೆ, ನಿದ್ರೆಯಲ್ಲಿದ್ದಾಗ ಅರಿವಿಲ್ಲದೆ ದೇಹದಿಂದ ವೀರ್ಯ ಹೊರಬರುವುದನ್ನು ನೈಟ್ ಫಾಲ್ಸ್ ಎಂದು ಕರೆಯಲಾಗುತ್ತದೆ. ಸಮಸ್ಯೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ನೈಟ್ ಫಾಲ್ಸ್ ಕಡಿಮೆ ಇರಲಿ ಅಥವಾ ಹೆಚ್ಚಿರಲಿ, ಇದು ಸಂಭವಿಸಲು ಹಲವು ಕಾರಣಗಳಿವೆ. ಆದರೆ ನೀವು ಬಯಸಿದರೆ ಇದನ್ನು ಸಂಪೂರ್ಣವಾಗಿ ತಡೆಯಬಹುದು. ಇಂದು ಈ ವಿಡಿಯೋದಲ್ಲಿ 4 ಸಲಹೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇವುಗಳನ್ನು ಅನುಸರಿಸಿದರೆ ನೈಟ್ ಫಾಲ್ಸ್ ತಡೆಯುವುದಷ್ಟೇ ಅಲ್ಲದೆ ಇತರ ಹಲವು ಆರೋಗ್ಯ ಸಮಸ್ಯೆಗಳಿಂದಲೂ ನೀವು ಮುಕ್ತಿ ಪಡೆಯಬಹುದು. ಸ್ನೇಹಿತರೆ, ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ನಂಬರ್ 1, ದೇಹದ ಶಾಖ ಮತ್ತು ಆಹಾರದ ಅಭ್ಯಾಸಗಳು. ಸ್ನೇಹಿತರೆ, ನೈಟ್ ಫಾಲ್ಸ್ ಆಗಲು ಮುಖ್ಯ ಕಾರಣ ದೇಹದಲ್ಲಿ ಅತಿಯಾದ ಶಾಖ ಅಥವಾ ಉಷ್ಣತೆ ಇರುವುದು. ಅಂದರೆ ನಮ್ಮ ದೇಹವು ಸಾಮಾನ್ಯ ತಾಪಮಾನಕ್ಕಿಂತ ಹೆಚ್ಚು ಬಿಸಿಯಾಗಿದ್ದಾಗ ನೈಟ್ ಫಾಲ್ಸ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಾಮಾನ್ಯವಾಗಿ ಊಟ ಮಾಡಿದ ನಂತರ ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ದೇಹವು ನೈಸರ್ಗಿಕವಾಗಿಯೇ ಬಿಸಿಯಾಗುತ್ತದೆ. ರಾತ್ರಿ ಊಟ ಮಾಡಿದ ತಕ್ಷಣವೇ ಮಲಗಿದರೆ ಆ ಬಿಸಿಯಾದ ದೇಹವೇ ನೈಟ್ ಫಾಲ್ಸ್ಗೆ ಕಾರಣವಾಗಬಹುದು. ಆದ್ದರಿಂದ ರಾತ್ರಿಯ ಊಟ ಮತ್ತು ಮಲಗುವ ಸಮಯದ ನಡುವೆ ಕನಿಷ್ಠ 2ರಿಂದ 3 ಗಂಟೆಗಳ ಅಂತರವಿರಬೇಕು. ರಾತ್ರಿಯ ಆಹಾರವು ಯಾವಾಗಲೂ ಹಗುರವಾಗಿರಬೇಕು. ಅಂದರೆ ಹೆಚ್ಚು ಮಸಾಲೆಯುಕ್ತ ಅಥವಾ ಭಾರವಾದ ಆಹಾರ ತಿನ್ನಬಾರದು. ಒಂದು ವೇಳೆ ನೀವು ಭಾರವಾದ ಆಹಾರ ಸೇವಿಸಿದರೂ ಊಟದ ನಂತರ ಸ್ವಲ್ಪ ಸಮಯ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಸ್ವಲ್ಪ ಸಮಯ ವಾಕಿಂಗ್ ಮಾಡಿ. ರಾತ್ರಿ ಊಟದ ನಂತರ ಹೊರಗೆ ಅಡ್ಡಾಡುವುದರಿಂದ ಆಹಾರ ಬೇಗ ಜೀರ್ಣವಾಗುತ್ತದೆ ಮತ್ತು ಚಂದ್ರನ ಬೆಳಕು ದೇಹವನ್ನು ತಂಪಾಗಿರಿಸುತ್ತದೆ. ಇದಲ್ಲದೆ ದೇಹವು ಅತಿಯಾಗಿ ಬಿಸಿಯಾಗುವುದನ್ನು ತಡೆಯಲು ಅತಿಯಾದ ಖಾರ, ಉಪ್ಪು ಮತ್ತು ಎಣ್ಣೆ, ಮಸಾಲೆ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ. ನಂಬರ್ 2, ಸೂಕ್ತ ಮನಸ್ಸು ಮತ್ತು ಜೀವನ ಶೈಲಿ. ಸ್ನೇಹಿತರೆ, ನಾವು ದೇಹವನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ದೇಹವೂ ನಮ್ಮೊಂದಿಗೆ ಹಾಗೆಯೇ ನಡೆದುಕೊಳ್ಳುತ್ತದೆ. ನಾವು ನೋಡುವ ದೃಶ್ಯಗಳು, ಆಡುವ ಮಾತುಗಳು ನಮ್ಮ ಜಾಗೃತ ಮತ್ತು ಸೂಕ್ತ ಮನಸ್ಸಿನಲ್ಲಿ ಸಂಗ್ರಹವಾಗುತ್ತವೆ. ನಾವು ನಿದ್ರಿಸಿದಾಗ ನಮಗೆ ಪ್ರಜ್ಞೆ ಇರುವುದಿಲ್ಲ. ಆದರೆ ನಮ್ಮ ಸೂಕ್ತ ಮನಸ್ಸು ದಿನವಿಡೀ ಯೋಚಿಸಿದ ವಿಚಾರಗಳನ್ನು ಕನಸುಗಳ ಮೂಲಕ ಹೊರತರುತ್ತದೆ. ನೀವು ದಿನವಿಡೀ ಅಶ್ಲೀಲ ವಿಡಿಯೋಗಳನ್ನು ನೋಡಿದರೆ ಅಥವಾ ವಿಷಯಗಳನ್ನು ಚರ್ಚಿಸಿದರೆ ನೀವೇ ನೈಟ್ ಫಾಲ್ಸನ್ನು ಆಹ್ವಾನಿಸುತ್ತಿದ್ದೀರಿ ಎಂದರ್ಥ. ಜೀವನದಲ್ಲಿ ಯಾವುದೇ ಗುರಿ ಇಲ್ಲದಿದ್ದಾಗ ಇಂತಹ ಅಶ್ಲೀಲ ವಿಷಯಗಳನ್ನು ನೋಡಲಾಗುತ್ತದೆ. ಯಾವುದೇ ಕೆಲಸವಿಲ್ಲದೆ, ಅಂದರೆ ಯಾವುದೇ ಕೆಲಸ ಮಾಡದೇ ಇರುವ ವ್ಯಕ್ತಿಯ ಮನಸ್ಸು ಯಾವಾಗಲೂ ಖಾಲಿ ಇದ್ದರೆ ಅದನ್ನು ದೆವ್ವದ ಮನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಿಮ್ಮನ್ನು ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಒಂದು ಕಾಗದದ ಮೇಲೆ ನೀವು ಆ ದಿನ ಮಾಡಬೇಕಾದ ಪ್ರಮುಖ ಕೆಲಸಗಳ ಪಟ್ಟಿಯನ್ನು ಸಿದ್ಧಪಡಿಸಿ. ನಂಬರ್ 3, ಅತಿಯಾದ ಸ್ವಯಂ ಮೈಥುನ ಅಥವಾ ಮಲಗುವ ಭಂಗಿ. ಸ್ನೇಹಿತರೆ, ನೈಟ್ ಫಾಲ್ಸ್ ಆಗಲು 3ನೆಯ ಕಾರಣ ಅತಿಯಾದ ಸ್ವಯಂ ಮೈಥುನ, ಅಂದರೆ ಮ್ಯಾಸ್ಟರ್ಬೇಷನ್. ಇದರಿಂದ ಪೆಲ್ವಿಕ್ ಭಾಗ ದುರ್ಬಲಗೊಳ್ಳುತ್ತದೆ, ಅಂದರೆ ಪೆಲ್ವಿಕ್ ರೀಜನ್ ದುರ್ಬಲಗೊಳ್ಳುತ್ತದೆ ಹಾಗೂ ರಾತ್ರಿ ನಿಯಂತ್ರಣವಿಲ್ಲದೆ ನೈಟ್ ಫಾಲ್ಸ್ ಆಗುತ್ತದೆ. ರಾತ್ರಿ ಹೊಟ್ಟೆಯ ಮೇಲೆ, ಅಂದರೆ ಬೋರಲಾಗಿ ಮಲಗುವುದರಿಂದ ಪೆಲ್ವಿಕ್ ಭಾಗದ ಮೇಲೆ ಒತ್ತಡ ಬಿದ್ದು ಪ್ರಚೋದನೆ ಉಂಟಾಗುತ್ತದೆ. ಎಡ ಮಗ್ಗುಲಲ್ಲಿ ಮಲಗುವುದು ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕ. ನಂಬರ್ 4, ಮೂತ್ರಕೋಶದ ಒತ್ತಡ ಮತ್ತು ಮಲಗುವ ಮುನ್ನ ಅನುಸರಿಸಬೇಕಾದ ಅಭ್ಯಾಸಗಳು. ಸ್ನೇಹಿತರೆ, ಕೊನೆಯ ಕಾರಣವೆಂದರೆ ಮಲಗುವ ಮುನ್ನ ಮೂತ್ರ ವಿಸರ್ಜನೆ ಮಾಡದಿರುವುದು. ಮೂತ್ರಕೋಶ ತುಂಬಿದ್ದಾಗ ಪೆಲ್ವಿಕ್ ಭಾಗದ ಮೇಲೆ ಒತ್ತಡ ಉಂಟಾಗಿ ನೈಟ್ ಫಾಲ್ಸ್ಗೆ ಕಾರಣವಾಗುತ್ತದೆ. ಆದ್ದರಿಂದ ರಾತ್ರಿ ಮಲಗುವ ಮುನ್ನ ಅತಿಯಾಗಿ ನೀರು ಕುಡಿಯಬೇಡಿ. ಅತಿಯಾದ ನೈಟ್ ಫಾಲ್ಸ್ ತೊಂದರೆ ಇದ್ದರೆ ಮಲಗುವ ಮುನ್ನ ಸ್ನಾನ ಮಾಡುವುದು ಒಳ್ಳೆಯದು. ಅದು ಸಾಧ್ಯವಾಗದಿದ್ದರೆ ಮಲಗುವ ಮುನ್ನ ಮುಖ, ಕೈ ಮತ್ತು ಕಾಲುಗಳನ್ನು ತಣ್ಣೀರಿನಿಂದ ಸರಿಯಾಗಿ ತೊಳೆಯಿರಿ. ಇದರಿಂದ ದೇಹ ತಂಪಾಗುತ್ತದೆ. ಇದರೊಂದಿಗೆ ರಾತ್ರಿ ಮಲಗುವ ಮುನ್ನ ಸಾಸಿವೆ ಎಣ್ಣೆಯಿಂದ ಕಾಲಿನ ಪಾದಕ್ಕೆ ಮಸಾಜ್ ಮಾಡಿ. ಇದು ದೇಹದಿಂದ ಶಾಖವನ್ನು ಹೊರಹಾಕಲು ಉತ್ತಮ ಪರಿಹಾರವಾಗಿದೆ. ಗಮನಿಸಬೇಕಾದ ಮತ್ತು ಕೊನೆಯದಾಗಿ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳೆಂದರೆ: ನಂಬರ್ 1, ರಾತ್ರಿ ಊಟ ಮಾಡಿದ ತಕ್ಷಣವೇ ಮಲಗುವುದು. ನಂಬರ್ 2, ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಮತ್ತು ಗುರಿಯಿಲ್ಲದ ಜೀವನ ನಡೆಸುವುದು. ನಂಬರ್ 3, ಅತಿಯಾದ ಸ್ವಯಂ ಮೈಥುನ. ನಂಬರ್ 4, ಮಲಗುವ ಮುನ್ನ ಮೂತ್ರ ವಿಸರ್ಜನೆ ಮಾಡದಿರುವುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ
ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.